ನಮಸ್ಕಾರ ಎಲ್ರಿಗೂ. 2025-26ನೇ ಸಾಲಿನಲ್ಲಿ ಬಸ್ ಪಾಸಿಗೆ ಅಪ್ಲೈ ಮಾಡುವಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಂದು ಫಾರ್ಮೆಟ್ ಬರುತ್ತೆ. ಈ ಒಂದು ಫಾರ್ಮನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಫಾರ್ಮನ್ನು ಹೇಗೆ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಫಾರ್ಮನ್ನು ಪ್ರಿಂಟೌಟ್ ತಗೊಂಡು ಯಾವ ರೀತಿ ಫಿಲ್ ಮಾಡೋದು ಅಂತ ಒಂದು ಸ್ಯಾಂಪಲ್ ಕಾಪಿ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ ನೇಮ್, ನಿಮ್ಮ ಒಂದು ನೇಮನ್ನು ಬರೆಯಿರಿ. ಹಾಗೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಜೆಂಡರ್ ಜಾಗದಲ್ಲಿ ಮೇಲ್ ಆರ್ ಫೀಮೇಲನ್ನು ಫಿಲ್ ಮಾಡಿ. ಹಾಗೆ ವಿದ್ಯಾರ್ಥಿಯ ದಾಖಲಾತಿ ಸಂಖ್ಯೆ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಕೋರ್ಸ್ ಅಂತ ಇದೆಯಲ್ಲ, ನೀವು ಏನು ಕೋರ್ಸ್ ಮಾಡ್ತಾಯಿದ್ದೀರಾ, ಡಿಪ್ಲೊಮಾ, BA ಅಥವಾ ಡಿಗ್ರಿ, BSc, ಇಂಜಿನಿಯರಿಂಗ್ ಯಾವುದೇ ಮಾಡಿದರೂ ಇಲ್ಲಿ ನಿಮ್ಮ ಒಂದು ಕೋರ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇಯರ್ ಅಂತ ಇದೆಯಲ್ಲ, ಇಲ್ಲಿ ನೀವು ಯಾವ ಒಂದು ಇಯರ್ನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಇಯರೋ ಅಥವಾ ಸೆಕೆಂಡ್ ಇಯರೋ, ಥರ್ಡ್ ಇಯರ್ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಹಾಗೆ ನಿಮ್ಮ ಒಂದು ಸ್ಯಾಟ್ಸ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ. ನೀವೇನಾದರೂ 10th ಮುಗಿಸಿ ಫಸ್ಟ್ ಟೈಮ್ ಡಿಪ್ಲೊಮಾ ಫಸ್ಟ್ ಇಯರ್ ಹೋಗಿದ್ರೆ ನೀವು ಸ್ಯಾಟ್ಸ್ ನಂಬರನ್ನು ಎಂಟ್ರಿ ಮಾಡಿ. ಅಥವಾ ಡಿಗ್ರಿಯಲ್ಲಿ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಾದರೂ ಆಗಿದ್ರೆ ನಿಮ್ಮ UUCMS ID ಬಂದಿರುತ್ತಲ್ಲ, ಆ ಒಂದು ಐಡಿಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವಿದ್ಯಾಸಂಸ್ಥೆ ಹೆಸರು ಮತ್ತು ವಿಳಾಸ ಅಂತ ಇದೆಯಲ್ಲ, ಇಲ್ಲಿ ನೀವು ಓದ್ತಿರುವಂತಹ ಕಾಲೇಜ್ ಯಾವ ಅಡ್ರೆಸ್ಸಲ್ಲಿ ಇದೆ ಆ ಒಂದು ಕಾಲೇಜ್ನ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಈಗ ಗೌರ್ಮೆಂಟ್ ಪಾಲಿಟೆಕ್ನಿಕ್, ಜಿಲ್ಲಾ ಪಂಚಾಯತ್ ರೋಡ್, ಚಿತ್ರದುರ್ಗ ಅಂತ ಫಿಲ್ ಮಾಡಿದ್ದೀವಿ. ಹಾಗೆ ಇಲ್ಲಿ ವಿದ್ಯಾರ್ಥಿಯ ವಾಸಸ್ಥಳ ಅಂದರೆ ಸ್ಟೂಡೆಂಟು ಎಲ್ಲಿ ವಾಸವಾಗಿದ್ದಾರೆ ಆ ಒಂದು ಸ್ಟೂಡೆಂಟ್ನ ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಪಾಸ್ಟ್ ಟ್ರಾವೆಲ್ ರೂಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಾ ಆ ಒಂದು ಸ್ಥಳದ ಹೆಸರನ್ನು ಬರಿಬೇಕಾಗುತ್ತೆ. ಎಲ್ಲಿಂದ ಸಿರಿಗೆರೆಯಿಂದ ದುರ್ಗಕ್ಕೆ ಒಂದು ವಿದ್ಯಾರ್ಥಿ ಸ್ಟೂಡೆಂಟ್ ಟ್ರಾವೆಲ್ ಮಾಡ್ತಾಯಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಆ ಒಂದು ಸ್ಥಳದ ಅಡ್ರೆಸ್ ಇಲ್ಲಿ ಬರೆಯಿರಿ. ಹಾಗೆ ನೀವು ನಿಮ್ಮ ಒಂದು ಕಾಲೇಜ್ ಎಲ್ಲಿದೆಯೋ ಆ ಒಂದು ಕಾಲೇಜ್ನ ಊರಿನ ಹೆಸರನ್ನು ಬರೆಯಿರಿ. ಇಲ್ಲಿ ಮಾರ್ಗ ಬದಲಾವಣೆ ಅಂತ ಇದೆಯಲ್ಲ, ಅಂದರೆ ನೀವು ಸ್ಟೂಡೆಂಟು ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅದ್ರ ಮಧ್ಯೆ ಬರುವಂತಹ ಯಾವುದಾದ್ರೂ ಸ್ಟಾಪ್ ಇದ್ದರೆ ಆ ಒಂದು ಸ್ಟಾಪ್ ಅಥವಾ ಬಸ್ ಏನಾದರೂ ಬದಲಾವಣೆ ಮಾಡೋದಿದ್ದರೆ ಆ ಒಂದು ಊರಿನ ಹೆಸರು ಬರಿಬೇಕಾಗುತ್ತೆ. ಇಲ್ಲಿ ಮಾರ್ಗ ಬದಲಾವಣೆ ಚಳ್ಳಕೆರೆ ಅಂತ ಬರ್ತಿದ್ದೀನಿ, ಅಂದರೆ ಚಳ್ಳಕೆರೆ ಮೂಲಕ ಸಿರಿಗೆರೆ, ಚಿತ್ರದುರ್ಗ ಬಸ್ ಓಡಾಡುತ್ತೆ ಅಂತ ಅರ್ಥ. ಈ ರೀತಿ ಫಿಲ್ ಮಾಡಬೇಕಾಗುತ್ತೆ. ಈ ರೀತಿ ಫಿಲ್ ಮಾಡಿದ ನಂತರ ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ನ ಸೀಲು ಸೈನ್ ಹಾಕ್ಸ್ಕೊಂಡು ಗ್ರಾಮ 1 ಅಥವಾ ಕರ್ನಾಟಕ 1ಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಬಸ್ ಪಾಸಿಗೆ ಅಪ್ಲೈ ಮಾಡಿಕೊಡ್ತಾರೆ. ಬಸ್ ಪಾಸಿಗೆ ಅಪ್ಲೈ ಮಾಡಿದ ನಂತರ ಬಸ್ ಪಾಸ್ ಕೂಡ ಗ್ರಾಮ 1 ಮತ್ತು ಕರ್ನಾಟಕ 1ನಲ್ಲೇ ಸಿಗುತ್ತೆ. ಅವರಿಗೆ ರಿಕ್ವೆಸ್ಟ್ ಮಾಡಿ ನೀವೇ ಮಾಡಿಸ್ಕೊಡಿ ಅಂತಂದರೆ ಅವರು ನಿಮಗೆ ಒಂದು 4-5 ಡೇಸ್ಗಳೊಳಗಡೆ ನಿಮಗೆ ಬಸ್ ಪಾಸ್ ಕೂಡ ತಲುಪಿಸ್ತಾರೆ. ಅದರ ಫೀಸ್ ಏನಿರುತ್ತೋ ಆ ಒಂದು ಫೀಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಆ ಒಂದು ಕಲೆಕ್ಟ್ ಮಾಡಿಕೊಂಡು ನಿಮಗೆ ಬಸ್ ಪಾಸನ್ನು ತಲುಪಿಸೋ ಜವಾಬ್ದಾರಿ ಗ್ರಾಮ 1 ಮತ್ತು ಕರ್ನಾಟಕ 1ಅವರ ಜವಾಬ್ದಾರಿ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.